ಡಿವಿಷನ್ ವೆಸ್ಟ್ ಝೋನಲ್ಲಿ ನಾರ್ತ್ ಡಿವಿಷನ್ DCP ಮತ್ತು ಜಾಯಿಂಟ್ CP ವೆಸ್ಟ್ ಇವರಿಬ್ಬರದು ಒಂದು ಸೂಪರ್ವಿಷನಲ್ಲಿ ತುಂಬ ಒಳ್ಳೆಯ ಕೆಲಸ ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ ನಮ್ಮದು ಬೆಂಗಳೂರು ಸಿಟಿ ಪೊಲೀಸ್ದು ಏನೋ ಒಂದು ಕಾರ್ಯಾಚರಣೆ ನಡೀತಾ ಇದೆ, ಆ ನಿಟ್ಟಿನಲ್ಲಿ ಆಗಿದೆ. ವಿಶೇಷವಾಗಿ ನಿಮಗೆ ಗೊತ್ತಿರಬೇಕು, MDMA ಬಗ್ಗೆ ಏನೇನೋ ಇನ್ಫಾರ್ಮೇಷನ್ ನಮಗೆ ಇಲ್ಲಿವರೆಗೆ ಬಂತು, ಆ ಆಧಾರದ ಮೇಲೆ ನಾವು ಸಾಕಷ್ಟು ಕೇಸಸ್ ಮಾಡಿದ್ದೀವಿ. ಕಳೆದ 15 ದಿವಸ ಹಿಂದೆ ಯಶವಂತಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4 ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಟ್ಟು 9 ಜನ ಅರೆಸ್ಟ್ ಆಗಿದೆ. ಇದು ಆಲ್ರೆಡಿ ನಾವು ಪ್ರೆಸ್ ಮೀಟಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಯಶವಂತಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸರಾಸರಿ 5 ಕೇಸ್ ರಿಜಿಸ್ಟರ್ ಆಗಿತ್ತು, ಕ್ರೈಮ್ ನಂಬರ್ಸ್ ಬೇರೆ ಬೇರೆ. ಆ 5 ಕೇಸಲ್ಲಿ 9 ಜನ ಯಾರು ಆರೋಪಿಯವರಿದ್ರು ಅವರೆಲ್ಲ ಮೂಲತಃ ಇಲ್ಲಿ ಬೆಂಗಳೂರು ಅವರು. ಅವ್ರಿಗೆ ತುಂಬ ನೀಟಾಗಿ ಅವ್ರ ಪೊಲೀಸ್ ಕಸ್ಟಡಿ ತೊಗೊಂಡು ಅವ್ರ ಜೊತೆಗೆ ಇಂಟ್ರೋಗೇಟ್ ಮಾಡಿ ಅವ್ರದ್ದು ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರ ಮೇಲೆ ನಮ್ಮ DCP ನಾರ್ತ್ ಅವರು ಸಾಕಷ್ಟು ಟೀಮ್ಸ್ ರೆಡಿ ಮಾಡಿ ಡೆಲ್ಲಿ NCR ಮತ್ತು ಇನ್ನಿತರ ಗುಡ್ಗಾಂವ್, ನೋಯ್ಡಾ ಆ ಸುತ್ತಮುತ್ತ ಏರಿಯಾದಲ್ಲಿ ಹಲವಾರು ಕಡೆ ರೇಡ್ ಆಗಿದೆ. ಆ ರೇಡಲ್ಲಿ ಒಟ್ಟು ಈಗ ಪ್ರೆಸೆಂಟ್ ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಲಿಂಕ್ ಅಂದರೆ ನಮ್ಮದು ಎವಿಡೆನ್ಸಸ್ ಆಧಾರ ಮೇಲೆ ಟೋಟಲ್ 8 ಜನಗೆ ಮತ್ತೆ ಅವರು ಅರೆಸ್ಟ್ ಮಾಡಿದ್ದಾರೆ. 8 ಜನ ಪೈಕಿ 6 ಜನ ಡೆಲ್ಲಿಯಿಂದ ಅರೆಸ್ಟ್ ಮಾಡಿದ್ದಾರೆ, 2 ಬ್ಯಾಂಗ್ಳೂರಲ್ಲಿ. ಆ 6 ಜನ ಯಾರು ಡೆಲ್ಲಿಯಿಂದ ಅರೆಸ್ಟ್ ಮಾಡಿದ್ರು ಅವರು 3 ಜನ ಫಾರಿನರ್ಸ್, 3 ಜನ ಡೆಲ್ಲಿ ಅವರು. ಒಟ್ಟು 8 ಜನ ಆರೋಪಿ ಅರೆಸ್ಟ್ ಮಾಡಿ ಯಶಸ್ವಿಯಾಗಿ ಅವರು 17 kg 400 ಗ್ರಾಮ್, ಇದು ಮಾರ್ಕೆಟ್ ವ್ಯಾಲ್ಯೂ ಅಂದಾಜ್ ಸರಾಸರಿ 35 ಕೋಟಿ ವ್ಯಾಲ್ಯೂದು MDMA ಡ್ರಗ್ಸ್ ಸೀಸ್ ಆಗಿದೆ. ಇದು ದಾಖಲಾತ ಡ್ರಗ್ಸ್ ಒಂದು ಪರ್ಟಿಕ್ಯುಲರ್ ಟೀಮ್ ಮುಖಾಂತರ ತುಂಬ ಒಳ್ಳೆ ಕೆಲಸ ಮಾಡಿ ಸರಿ 38 ಜನ ಅಧಿಕಾರಿ, ಇನ್ನು ಮೇಲಧಿಕಾರಿಯಲ್ಲಿ ಸೇರಿ ಆಲ್ಮೋಸ್ಟ್ 40 ಜನ ಆಗುತ್ತೆ. 40 ಜನದು ಒಂದು ಕಾರ್ಯಾಚರಣೆ ಆಗಿದೆ. ಆಫೀಸರ್ಸ್ ಮತ್ತು ಮೆನ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಆಗಿ ಡೆಲ್ಲಿಯಲ್ಲಿ ಅವರು ಸಾಕಷ್ಟು ದಿವಸ ಅಲ್ಲಿ ಕ್ಯಾಂಪ್ ಮಾಡಿ ಆಯಾ ಎಲ್ಲೆಲ್ಲಿ ಮಾಹಿತಿ ಬಂತು ಆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಅಲ್ಲಿ ರೇಡ್ ಮಾಡಿ ಅವ್ರಿಗೆ ಇಟ್ಕೊಂಡು ಬಂದಿದ್ದಾರೆ. ಇದು ಫಸ್ಟ್ ಟೈಮ್ ಇಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸಿಕ್ಕಿದೆ. ಸೊ ಇದು ಒಂದು ಪ್ಲಾನ್ಡ್ ಏನೋ ನಾವು ಹೇಳ್ಬೋದು ಮೂವ್ಮೆಂಟ್ ಆಫ್ ಡ್ರಗ್ಸ್ ಇತ್ತು. ಅದು ಒಂದು ದೊಡ್ಡ ಗ್ಯಾಂಗ್ ನಮ್ಮವರು ಹಿಡಿದಿದ್ದಾರೆ, ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಅವರು. ತುಂಬ ಒಳ್ಳೆ ಕೆಲಸ ಆಗಿದೆ. ಅದಕ್ಕೆ ನಾನು ನಮ್ಮೆಲ್ಲ ನಾರ್ತ್ ಡಿವಿಷನ್ DCP ಶ್ರೀ ನೆಮಗೌಡ ಮತ್ತು ಜಾಯಿಂಟ್ CP ಶ್ರೀ ವಂಶೀಕೃಷ್ಣ ಮತ್ತು ಅವ್ರದ್ದು ತಂಡದ ಎಲ್ಲ ಇನ್ಸ್ಪೆಕ್ಟರ್ಸ್, ಸಬ್ ಇನ್ಸ್ಪೆಕ್ಟರ್ಸ್, ASIs, HCs, PC, WHC PCs ಎಲ್ಲರಿಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಜೊತೆಗೆ ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರ ಮೇಲೆ ತುಂಬ ಒಳ್ಳೆ ಕೆಲಸ ಆಗಿದೆ. ಯಾಕೆಂದರೆ ಕೆಲವು ಲೈವ್ ಆಪರೇಷನ್ಸ್ ಆಗಿದೆ ಅಲ್ಲಿ. ಸಾಕಷ್ಟು ನಮಗೆ ಡೆಲ್ಲಿ ಪೊಲೀಸ್ ಮತ್ತು ಇನ್ನಿತರ ಅಲ್ಲಿ ಯಾವ ಪೊಲೀಸ್ಗೆ ನಾವು ಹೆಲ್ಪ್ ಕೇಳಿದ್ದೀವಿ, ಎಲ್ಲರೂ ಹೆಲ್ಪ್ ಕೊಟ್ಟಾದ್ಮೇಲೆ ಇದು ಯಶಸ್ವಿ ಆಯಿತು. ಸೊ ಆ ಸಂಬಂಧ ಪೊಲೀಸ್ದು ಕೂಡ ನಾವು ಹೆಲ್ಪ್ ತೊಗೊಂಡಿದ್ದೀವಿ. ಕಳೆದ 2-3 ತಿಂಗಳಿಂದ ನಮಗೆ ಮಾಹಿತಿ ಇತ್ತು ಅಲ್ಲಿಂದ ಬರ್ತಾ ಇದೆ, ಬಟ್ ಕರೆಕ್ಟಾಗಿ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ. ಈಗ ಒಂದು ಹಂತಕ್ಕೆ ಬಂದಿದೆ, ಇನ್ನೂ ನಾವು ಮೇಲೆ ಹೋಗಬೇಕು. ಅದರ ಬಗ್ಗೆ ನಮ್ಮ ಪೊಲೀಸ್ ಅವ್ರಿಗೆ ಸಾಕಷ್ಟು ಮಾಹಿತಿ ಬಂದ್ಬಿಟ್ಟಿದೆ, ಅದನ್ನು ನಾವು ಮಾಡ್ತೀವಿ. ಸೊ ಎಲ್ಲ ಟೀಮ್ ಅವ್ರು ಬನ್ನಿ. ಈ ಎಲ್ಲ ಕಾರ್ಯಾಚರಣೆ ಮಾಡೋದು ಎಲ್ಲ ಟೀಮ್ ಅವ್ರಿಗೆ ಜಂಟಿಯಾಗಿ ನಾನು 1 ಲಕ್ಷ ರಿವಾರ್ಡ್ ಅನೌನ್ಸ್ ಕೂಡ ಮಾಡ್ತಾ ಇದ್ದೀನಿ. ಆಯ್ತು, ನೀವು ಹೇಳೋದಂದ್ರೆ ನೋ ಪ್ರಾಬ್ಲಮ್, ವಿಲ್ ಗಿವ್ ಇಟ್ ಟು ಅಲ್ಲ 30 ಏನಾಗಿದೆ ಬೇರೆ ಬೇರೆ ಟೀಮ್ಸ್ ಇದೆ ಅದರಲ್ಲಿ. ಸೊ ಆಲ್ರೆಡಿ ನಾನು ಫಸ್ಟ್ ಹಂತದಲ್ಲಿ ನೋ ಪ್ರಾಬ್ಲಮ್, ವಿಲ್ ಟೇಕ್ ಅ ರಿಪೋರ್ಟ್. 2 lakhs ಕೊಡ್ತೀನಿ, 2 lakhs.